ಇಲ್ಲಿಂದ ಹೊರಟು ಯೋರ್ದಾನ್ ತಗ್ಗಿನ ಮಾರ್ಗವಾಗಿ ಉತ್ತರ ದಿಕ್ಕಿನ ಕಡೆಗೆ ಹೋಗುತ್ತಿದ್ದೇವೆ. ತಾಬೋರ್ ಬೆಟ್ಟದಿಂದ ಸುಮಾರು 70 ಕಿಲೋಮೀಟರ್ ಪ್ರಯಾಣ ಮಾಡಿ ಯೆರಿಕೋ ನಗರಕ್ಕೆ ಬಂದು ಸೇರುತ್ತೇವೆ. ಈ ಯೆರಿಕೋ ನಗರವೇ ಲೋಕದಲ್ಲಿಯೇ ಬಹಳ ಪುರಾತನದ ಊರು ಆಗಿದೆ. ಪ್ರಕೃತಿಯ ನೀರಿನ ಬುಗ್ಗೆಗಳು ಹೇರಾಳವಾಗಿದೆ. ಈ ಊರಿನ ಮಾರ್ಗವಾಗಿಯೇ ಇಸ್ರಾಯೇಲ್ ಜನರು ವಾಗ್ದಾನ ಮಾಡಲ್ಪಟ್ಟ ದೇಶವಾದ ಪಾಲಸ್ತೀನ ದೇಶಕ್ಕೆ ಪ್ರವೇಶಿಸಿದರು. ಇದು ಯೆಹೋಶುವನ ಕಾಲದಲ್ಲಿ ನಡೆಯಿತು. ಪ್ರವಾದಿಯಾದ ಎಲಿಷನು ಉಪ್ಪು ನೀರನ್ನು ಚೆಲ್ಲಿ ಶುದ್ಧ ನೀರಾಗಿ ಬದಲಾಯಿಸಿದ್ದು ಈ ಊರಲ್ಲೇ. ಯೇಸುವು ಸಹ ಇದೇ ಊರಲ್ಲೇ ಹುಟ್ಟು ಕುರುಡನಿಗೆ ದೃಷ್ಟಿಯನ್ನು ನೀಡಿದನು. ಈ ಊರು ಹಣ್ಣುಗಳಿಗೆ ಹೆಸರುವಾಸಿಯಾದದ್ದು. ಈಗ ನಾವು 2 ಮುಖ್ಯವಾದ ಸ್ಥಳಗಳನ್ನು ಈ ಊರಲ್ಲಿ ನೋಡಲಿದ್ದೇವೆ. ಇದು ಶೋಧನೆಯ ಬೆಟ್ಟ, ಅಂದರೆ ಯೇಸು ದೀಕ್ಷಾಸ್ನಾನ ಪಡೆದ ಮೇಲೆ 3 ಬಾರಿ ಶೋಧಿಸಲ್ಪಟ್ಟನು ಎಂದು ನಮಗೆ ಚೆನ್ನಾಗಿ ಗೊತ್ತುಂಟು. ಆ 3 ಶೋಧನೆಗಳಲ್ಲಿ ಒಂದು ಈಗ ನಾವು ನೋಡುವ ಈ ಬೆಟ್ಟದ ಮೇಲೆ ನಡೆದದ್ದು. ಆದುದರಿಂದ ಇದನ್ನು ಶೋಧನೆಯ ಬೆಟ್ಟ ಎಂದು ಜನರು ಕರೆಯುತ್ತಾರೆ. ಯೆರಿಕೋ ನಗರದಲ್ಲಿ ಇರುವ ಈ ಮರವು ಕಾಡು ಅಂಜೂರದ ಮರ. ಯೇಸುವನ್ನು ನೋಡುವುದಕ್ಕಾಗಿ ಜಕ್ಕಾಯನು ಹತ್ತಿದ ಮರವೂ ಸಹ ಇದೆ. ಸುಮಾರು 2000 ವರ್ಷಗಳಿಂದಲೂ ಇಂದಿಗೂ ಈ ಮರವಿರುವುದು ಆಶ್ಚರ್ಯಕರವಾದದ್ದು. ಈಗ ನಾವು ಯೆರಿಕೋವನ್ನು ಬಿಟ್ಟು ಶವಸಮುದ್ರದ ಕಡೆಗೆ ಹೋಗುತ್ತಿದ್ದೇವೆ. ಇದೇ ಆ ಶವಸಮುದ್ರ. ಇದನ್ನು ಲವಣ ಸಮುದ್ರವೆಂದು, ಅರಬ್ಬ ಸಮುದ್ರವೆಂದು ಹಳೆಯ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಇದನ್ನು ಬತ್ತಿ ಹೋಗದ ಕೆರೆ ಎಂದು ಸಹ ಹೇಳಬಹುದು. ಸುಮಾರು 70 ಕಿಲೋಮೀಟರ್ ಉದ್ದವು 3 ಕಿಲೋಮೀಟರ್ ಅಗಲವೂ ಉಳ್ಳ ಅಧಿಕವಾಗಿ ನೀರಿನಿಂದ ತುಂಬಿರುವ ಈ ಕೆರೆಯನ್ನು ಸಮುದ್ರವೆಂದು ಕರೆಯುವುದು ಸಹಜವಾದ ಮಾತಾಗಿದೆ. ಯೋರ್ದಾನ್ ನದಿ ಗಲಿಲೆಯ ಸಮುದ್ರದಿಂದ ಹೊರಟು ಯೂದಾಯದ ಮರುಭೂಮಿಯ ಮಾರ್ಗವಾಗಿ ಹರಿಯುತ್ತದೆ. ನೀರು ಪೂರ್ವಕ್ಕೆ ಬರುತ್ತಾ ಯೂದಾಯದ ಮರುಭೂಮಿಯ ಭಾಗದಲ್ಲಿ ಅನೇಕ ಕಶ್ಮಲದ ವಸ್ತುಗಳಿಂದ ಬಾಧಿಸಲ್ಪಟ್ಟು ಅದರ ಉಪ್ಪಿನ ಅಂಶವು ಅಧಿಕವಾಗುತ್ತದೆ. ಈ ನೀರು ಲವಣ ಸಮುದ್ರದಲ್ಲಿ ಬಂದು ಸೇರುವಾಗ ಉಪ್ಪು ನೀರಾಗಿ ಬದಲಾಗುತ್ತದೆ. ಸಾಧಾರಣ ನೀರಲ್ಲಿ 300 ಗ್ರಾಂ ಉಪ್ಪು ಇರುವುದಾದರೆ ಈ ಸಮುದ್ರದ ನೀರಲ್ಲಿ ಅದಕ್ಕಿಂತ 8 ಭಾಗದಷ್ಟು ಉಪ್ಪು ಅಧಿಕವಾಗಿರುತ್ತದೆ. ಆದುದರಿಂದ ಈ ಸಮುದ್ರದಲ್ಲಿ ಯಾರು ಮುಳುಗಲು ಸಾಧ್ಯವಾಗುವುದಿಲ್ಲ. ಆ ನೀರಿನಲ್ಲಿ ತೇಲುತ್ತಾರೆ. ಇದು ಮಾತ್ರವಲ್ಲ, ಈ ಸಮುದ್ರದಲ್ಲಿ ಯಾವ ಜೀವರಾಶಿಗಳು ಬದುಕಲು ಸಾಧ್ಯವಿಲ್ಲ. ಲೋಕದಲ್ಲಿ ಇದು ಒಂದು ಅತಿಶಯವಾದ ಸಮುದ್ರ. ಎಷ್ಟು ಆಳ ಇದ್ದರೂ ನಾವು ಇದರ ಮೇಲೆ ತೇಲುತ್ತಿರಬಹುದು. ಈಜಲು ಬಾರದವರೂ ಸಹ ಇದರಲ್ಲಿ ಸ್ನಾನ ಮಾಡಬಹುದು. ಈ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗವು ಸೌಖ್ಯ ಹೊಂದುತ್ತದೆ. ಸೋದೋಮ್ ಗೋಮರ ಎಂಬ ಮಹಾನಗರಗಳು ಇದೇ ಭಾಗದಲ್ಲಿ ಇದ್ದವು ಎಂದು ದೇವರ ಶಾಪದಿಂದ ನಾಶವಾದ ಕಾರಣದಿಂದ ಈ ಭಾಗವು ಉಪ್ಪು ಸಮುದ್ರವಾಗಿ ಬದಲಾಯಿತು ಎಂದು ಜನರು ನಂಬುತ್ತಾರೆ.